ಗ್ಯಾರಂಟಿ ನ್ಯೂಸ್ ಮತ್ತು ಆಟ್ ಸಿಕ್ಸ್ ಅರ್ಪಿಸುವ ರಂಗೋಲಿ ಹಬ್ಬ 2026 ಇವತ್ತು ತುಮಕೂರಿನಲ್ಲಿ ನಡ್ತಾ ಇರುವಂಥದ್ದು. ಹೌದು, ನಮ್ಮ ಗ್ಯಾರಂಟಿ ನ್ಯೂಸ್ ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕು ಮಟ್ಟದಲ್ಲಿ ಈ ಒಂದು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಂಗೋಲಿ ಹಬ್ಬವನ್ನು ಕೂಡ ಆಚರಿಸ್ತಾ ಇದ್ದೇವೆ. ಸೊ ಹೀಗಾಗಿ ಇವತ್ತು ನಾವು ಬಂದಿರುವಂಥದ್ದು ತುಮಕೂರು ಜಿಲ್ಲೆಯಲ್ಲಿದ್ದೇವೆ. ಹೌದು, ತುಮಕೂರು ಜಿಲ್ಲೆಯಲ್ಲಿ ಇವತ್ತು ಗ್ಯಾರಂಟಿ ನ್ಯೂಸ್ ಹಾಗೂ ಆಟ್ ಸಿಕ್ಸ್ ಅರ್ಪಿಸುವಂತಹ ರಂಗೋಲಿ ಹಬ್ಬ ಕಾಂಪಿಟೇಷನ್ ಶುರುವಾಗ್ತಾ ಇದೆ. ಎಲ್ಲ ಮಹಿಳಾ ಮಣಿಯರು ಕೂಡ ಈ ಒಂದು ಕಾಂಪಿಟೇಷನ್ ಅಲ್ಲಿ ಭಾಗವಹಿಸೋದಕ್ಕೆ ಬಂದಿದ್ದಾರೆ. ಒಟ್ಟು ತುಮಕೂರಿನಲ್ಲಿ ಇವತ್ತು 50 ಮಹಿಳೆಯರು ಈ ಒಂದು ರಂಗೋಲಿ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸೋದಕ್ಕೆ ಬಂದಿದ್ದಾರೆ. ಸೊ ಹೀಗಾಗಿ ಎಲ್ಲರೂ ಕೂಡ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಈಗ ನಾನು ತಯಾರಿ ಮಾಡ್ಕೊಳ್ತಾ ಇರೋರ್ನೇ ಮಾತಾಡಿಸ್ತಾ ಹೋಗ್ತೀನಿ. ಬನ್ನಿ, ಇಲ್ಲೊಬ್ರು ಇದ್ದಾರೆ. ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ಮೇಡಮ್ ಅಮೃತ ವರ್ಷಿಣಿ. ಅಮೃತ ವರ್ಷಿಣಿ, ಹೌದು ಮೇಡಮ್. ಹೆಸರು ತುಂಬಾ ಚೆನ್ನಾಗಿದೆ, ಅಮೃತ ವರ್ಷಿಣಿ ಅಂತ. ಥ್ಯಾಂಕ್ ಯು ಮೇಡಮ್. ಓಕೆ, ಇವತ್ತು ನೀವು ಏನು ನಮ್ಮ ಗ್ಯಾರಂಟಿ ನ್ಯೂಸ್ ಅದೇ ರೀತಿಯಾಗಿ ಆಟ್ ಸಿಕ್ಸ್ ಅರ್ಪಿಸುವಂತಹ ಈ ಒಂದು ರಂಗೋಲಿ ಹಬ್ಬದಲ್ಲಿ ಭಾಗವಹಿಸ್ತಾ ಇದ್ದೀರಾ. ಸಂಕ್ರಾಂತಿ ಬಂತು ಅಂದರೆ ಈ ಸುಗ್ಗಿ ಇದ್ದೇ ಇರುತ್ತೆ ರಂಗೋಲಿ, ಕಲರ್ಫುಲ್ ರಂಗೋಲಿಯಲ್ಲಿ. ಸೊ ಹೀಗಾಗಿ ನೀವು ಕೂಡ ಕಲರ್ಫುಲ್ ಆಗಿ ಬಂದಿದ್ದೀರಾ. ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದೀರಾ, ಏನು ಹೇಳ್ತೀರಾ, ಏನು ಅನ್ನಿಸ್ತದೆ ನಿಮಗೆ? ಖುಷಿ ಆಗ್ತಾ ಇದೆ ಮೇಡಮ್. ನನಗೆ ರಂಗೋಲಿ ಸ್ಪರ್ಧೆ ಅಂದರೆ ತುಂಬ ಇಷ್ಟ. ನಾನು ರಂಗೋಲಿ ಸ್ಪರ್ಧೆ ಕೆಲವು ಕಡೆ ಕೊಟ್ಟಿದ್ದೀನಿ. ಈ ಗ್ಯಾರಂಟಿ ನ್ಯೂಸಲ್ಲಿ ನಾನು ರಂಗೋಲಿ ಸ್ಪರ್ಧೆ ಮಾಡಬೇಕು, ದೇವಸ್ಥಾನದ ಹತ್ರ ಎಲ್ಲೋ ಬಿಡೋದಕ್ಕಿಂತ ದೇವಸ್ಥಾನದ ಹತ್ರ ಬಿಡಬೇಕು ಅಂತ ತುಂಬ ಖುಷಿ ಮೇಡಮ್ ನನಗೆ. ಓಕೆ, ಹೇಳಿದ್ರಿ ತುಂಬ ಖುಷಿ ಆಗ್ತದೆ. ಅಂದರೆ ನಿಮ್ಗೆ ಹೆಣ್ಮಕ್ಳು ಅಂದಮೇಲೆ ರಂಗೋಲಿ ತುಂಬ ಇಷ್ಟ ಇದ್ದೇ ಇರುತ್ತೆ. ಚಿಕ್ಕ ವಯಸ್ಸಿನಲ್ಲೂ ಕೂಡ ಕಲ್ತ್ಕೊಂಡು ಬಂದಿರ್ತೀವಿ. ಅದೇ ರೀತಿಯಾಗಿ ಈ ಹಿಂದೆ ಯಾವಾಗಾದರೂ ಪಾರ್ಟಿಸಿಪೇಟ್ ಮಾಡಿದ್ರೆ ನೀವು ಈ ಒಂದು ರಂಗೋಲಿ ಸ್ಪರ್ಧೆಯಲ್ಲಿ ಅಂತ? ಹೌದು ಮೇಡಮ್, ಮಾಡಿದ್ದೀನಿ. ಹೌದಾ, ಎಲ್ಲೆಲ್ಲಿ ಏನು ಸ್ಪರ್ಧೆ? ಮೇಡಮ್ ಹನುಮಂತಪುರದಲ್ಲಿ ಗಣಪತಿ ಇಡ್ತಾರಲ್ಲ, ಅಲ್ಲಿ ಒಂದು 5 ಸಲ ಮಾಡಿದ್ದೀನಿ ಮೇಡಮ್. ಫಸ್ಟು ಸೆಕೆಂಡು ತೊಗೊಂಡಿದ್ದೀನಿ. ಓಕೆ, ಹಾಗಾದ್ರೆ ಎಲ್ಲೂ ಕೂಡ ಸೋಲನ್ನ ಕಂಡಿಲ್ಲ ನೀವು. ಫಸ್ಟ್ ಸೆಕೆಂಡ್ ಅಲ್ಲೇ ಇದ್ದೀರಾ. ಇವತ್ತು ಹಾಗಾದ್ರೆ ಯಾವ ಒಂದು ಥೀಮಲ್ಲಿ ರಂಗೋಲಿಯನ್ನ ಬಿಡ್ತಾ ಇದ್ದೀರಾ? ಜೊತೆಗೆ ಇವತ್ತು ವಿನ್ ಆಗ್ತೀನಿ ಅನ್ನುವಂತಹ ಕಾನ್ಫಿಡೆನ್ಸ್ ಇದೆ? ಯಾಕಂದ್ರೆ ಫಸ್ಟ್ ಸೆಕೆಂಡ್ ಅಂದ್ರೆ ಇಲ್ಲಿ ಮೇಡಮ್ ಇದೆ, ಕಾನ್ಫಿಡೆನ್ಸ್ ಇದೆ ಮೇಡಮ್. ವಿನ್ ಆಗ್ತೀರಿ ಅಂತ? ಹೌದು ಮೇಡಮ್, ಇದೆ. ಓಕೆ, ಅದೇ ರೀತಿಯಾಗಿ ಗ್ಯಾರಂಟಿ ನ್ಯೂಸ್ಗೆ ಏನು